ನಿನ್ನೆ ಯಾವೊಂದೋ ಬರ್ತ್ಡೇ ಅಂತ ಟ್ರೆಂಡ್ ಸೆಟ್ ಮಾಡ್ತಿದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲದ ಸಂಗತಿ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಅವ್ರ ಅಪ್ಪ ಕೂತ್ಕೊಂಡಿದ್ದ. ಮ್ಯಾಕ್ಸ್ ನಿನ್ನೆ ಮ್ಯಾಕ್ಸ್ ವರ್ಲ್ಡ್ ವೈಡ್ OTT ಪ್ಲಸ್ ಟೆಲಿವಿಷನ್ ನಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಿತ್ತು. ಸಂಜೆ 6 ಗಂಟೆಗೆ ನಮ್ಮ ಹಳ್ಳಿಗಳಲ್ಲಿ ಊಟ ಮಾಡಿ ಟಿವಿ ಮುಂದೆ ಕುಳಿತು ಬಿಟ್ಟಿದ್ದರು. ನಮ್ಮ ಹಳ್ಳಿಯಲ್ಲಿ ಇರೋದೇ 300 ಮನೆ. ಪ್ರತಿ ಮನೆಯಲ್ಲೂ ಪ್ರತಿ ಮನದಲ್ಲೂ ಒಂದೇ ಹೆಸರು, ಕಿಚ್ಚ. ಒಂದು ದಿನಾನು ಕೂತ್ಕೊಂಡು ಟಿವಿ ನೋಡದ ನಮ್ಮಪ್ಪ ಇಡೀ ಮ್ಯಾಕ್ಸ್ ಸಿನಿಮಾ ನೋಡಿದ್ದಾರೆ ಅಂದ್ರೆ ಅದು ಕಿಚ್ಚನಿಗೋಸ್ಕರ. ಇಡೀ ನಮ್ಮ ಹಳ್ಳಿ ಮ್ಯಾಕ್ಸ್ ಮಯವಾಗಿತ್ತು. ಈ ಕ್ರೇಜ್ ನ ಮುಟ್ಬೇಕು ಅಂದ್ರೆ ಜಾಲಹಳ್ಳಿ ಜಲಗಾರ ಅಲಿಯಸ್ ದಾಸಪ್ಪ ಇನ್ನೂ 10 ವಿಗ್ ಚೇಂಜ್ ಮಾಡ್ಕೊಂಡ್ ಬಂದ್ರು ಆಗಲ್ಲ. ಸ್ಟೇಷನ್ ಬದಲಾಗಿದೆ ಅಷ್ಟೇ, ಲಯನ್ ಬೇಟೆ ಆಡೋದ್ ಮಾತ್ರ ನಿಲ್ಸಿಲ್ಲ. ಅದು ಥಿಯೇಟರ್ ಆಗ್ಲಿ, ಟಿವಿ ಆಗ್ಲಿ, OTT ಆಗ್ಲಿ, ಸಿಂಹ ಯಾವತ್ತಿದ್ರು ಸಿಂಹನೇ. ಅರ್ಜುನ್ ಮಹಾಶಯ ಹೊಡೆತಕ್ಕೆ ಈಗಾಗಲೇ ಸಾಕಷ್ಟು ಜನರ ಬೆನ್ನು ಮೂಳೆಗಳು ಪುಡಿಪುಡಿಯಾಗಿ ಕೆಂಗೇರಿ ಮೋರಿಗಳಿಗೆ ಈಗಾಗಲೇ ಕಟ್ಟು ಹಾಕ್ಸ್ಕೊಂಡ್ ಬಂದಿದ್ದು ಉಂಟು. ಇದು ಜಸ್ಟ್ ಟೀಸರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಬಿಲ್ಲಾರಂಗ ಭಾಷಾ ಆನ್ ದ ವೇ. ಒಂದೇ ದಿನ OTT ಪ್ಲಸ್ ಟೆಲಿವಿಷನ್ ನಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ರಿಲೀಸ್ ಆದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿ ಕೆಲವೊಂದು ವರ್ಷನ್ ನಲ್ಲಿ ಆಡಿಯೋ ಕ್ಲಾರಿಟಿ ಆಗಿ ಬರ್ತಿರ್ಲಿಲ್ಲ. ಆಮೇಲೆ ಫಿಕ್ಸ್ ಮಾಡಿದರು. ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಿಚ್ಚನ ಆರ್ಭಟ ಜೋರಾಗಿತ್ತು. ಸಿನಿಮಾ ಫುಲ್ಲು ಕತ್ತಲು. ಆದ್ರೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಗೆ ಬಂದಾಗ ಇಷ್ಟು ಬೇಗ ಬೆಳಕು ಆಗ್ಬಾರ್ದು ಅಂತ ಸಾಕಷ್ಟು ಜನರು ಅಂದುಕೊಂಡಿದ್ದರು. ಎಷ್ಟೋ ಜನ ಈ ಮ್ಯಾಕ್ಸ್ ಸಿನಿಮಾವನ್ನು ನಿನ್ನೆ ರಾತ್ರಿ ಮನೆಯಲ್ಲಿರುವ ಎಲ್ಲಾ ಲೈಟ್ಸ್ ಆಫ್ ಮಾಡಿಕೊಂಡು ಈ ಸಿನಿಮಾವನ್ನು ನೋಡಿದ್ದಾರೆ. ಯಾಕಂದ್ರೆ ಈ ಸಿನಿಮಾ ಕತ್ತಲುಮಯ. ಎಷ್ಟೋ ಜನ ಈ ಸಿನಿಮಾ ರನ್ ಆಗ್ತಿರುವಾಗ್ಲೇ ಕಿಚ್ಚನಿಗೆ ಆ ರೀತಿ ಎತ್ತಿದ್ದು ಉಂಟು. ಎಷ್ಟೋ ಜನ ಮನೆಯವರೆಲ್ಲ ಕುತ್ಕೊಂಡು ಈ ಸಿನಿಮಾ ನೋಡಿದ್ದಾರೆ, ಅದು ಕೂಡ ಕುಟುಂಬ ಸಮೇತವಾಗಿ. ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ. ಆ ಒಂದು ರಾತ್ರಿಯಲ್ಲಿ ಶತ್ರುಗಳನ್ನು ಸದೆಬಡಿದು ತನ್ನ ಸಿಬ್ಬಂದಿ ವರ್ಗವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮ್ಯಾಕ್ಸ್ ಮಾಡುವ ಮಾಸ್ಟರ್ ಮೈಂಡ್ ಗೇಮ್ ಈ ಸಿನಿಮಾದ ಹೈಲೈಟ್. ಈ ವರ್ಷ ಬಿಡುಗಡೆಯಾದ ಎಲ್ಲಾ ಚಿತ್ರಗಳ ಪೈಕಿ ಮ್ಯಾಕ್ಸ್ ಸಿನಿಮಾ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮಾಡಿತ್ತು. ಮ್ಯಾಕ್ಸ್ ಸಿನಿಮಾ ಹೆಂಗ್ ಕಲೆಕ್ಷನ್ ಮಾಡಿತ್ತು, ಫೇಕು ಅಂತ ನಮ್ಮ ಜಾಲಹಳ್ಳಿ ಜಲಗಾರನ ಶಿಷ್ಯಂದ್ರು ಆಗಾಗ ಬರ್ತಾನೆ ಇರ್ತಾರೆ. ಇವಾಗ ಹೊಸದಾಗಿ TRP ಅಂತ ಬಂದ್ರು ಏನು ಆಶ್ಚರ್ಯವಿಲ್ಲ ಅಂತ ತೊಳ್ದು ನನ್ ಮಕ್ಕಳಿಗೆ ಆನ್ಸರ್ ಕೊಡುವ ಅವಶ್ಯಕತೆ ನಮ್ಗಿಲ್ಲ. ಈಗ ಮ್ಯಾಕ್ಸ್ TRP ಮೇಲೆ ಇವರ ಕಣ್ಣು ಬಿದ್ದಿದೆ. TRP ಕಿಂಗ್ ಅಂತಾನೆ ಫೇಮಸ್ ಆದ ನಮ್ಮ ಜಾಲಹಳ್ಳಿ ಜಲಗಾರನ ಶಿಷ್ಯಂದ್ರು ಎಲ್ಲಿ ನಮ್ಮ ಜಾಲಹಳ್ಳಿ ದಾಸಪ್ಪನ TRP ಎಗಸ್ಬಿಡ್ತಾರೋ ಅಂತ ಬೈದಲ್ಲಿದ್ದಾರೆ. ಯಾಕಂದ್ರೆ ಅವ್ರದ್ದು ಇರೋದು ಒಂದೇ TRP. ಅದನ್ನೇ ಸುಮಾರು ವರ್ಷಗಳಿಂದ ಮೇಂಟೈನ್ ಮಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಬಂದಿದ್ದರು. ಈಗ ಮ್ಯಾಕ್ಸ್ ಸಿನಿಮಾ ಬಂದಿದೆ, ಇಷ್ಟೊತ್ತಿಗಾಗ್ಲೇ ಆ TRP ಅನ್ನು ಎಗಸ್ಬಿಟ್ಟಿದೆ. ಒಂದು ಕಡೆ ನಮ್ಮ ಜಾಲಹಳ್ಳಿ ಜಲಗಾರನ ಬರ್ತ್ಡೇ ಪಾರ್ಟಿಯಲ್ಲಿ ಬ್ಯುಸಿ ಆಗಿರುವ ನಮ್ಮ ಮೆಜೆಸ್ಟಿಕ್ ಅಂಡರ್ ಪಾಸ್ OT ಪ್ಯಾಕೆಟ್ ಹಾಗೂ ಬಿರಿಯಾನಿಗೋಸ್ಕರ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡಲು ಹೊರಟಿದ್ದಾರೆ. ನಿನ್ನೆ ನೋಡಿರ್ತೀರಾ ಮ್ಯಾಕ್ಸ್ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ. ದಾಸಪ್ಪ ಏನಾದ್ರೂ ಈ ಸೆಲೆಬ್ರೇಷನ್ ನೋಡಿದ್ರೆ ಅವಾಕ್ ಆಗ್ತಿದ್ದ. ಆ ರೀತಿ ಪ್ರತಿ ಮನೆಯಲ್ಲೂ ಕಿಚ್ಚನ ಸೆಲೆಬ್ರೇಷನ್ ನಡೆದಿತ್ತು. ಯಾವ ರೀತಿ ಅಂದ್ರೆ ಕಿಚ್ಚನಿಗೆ ಆರತಿ ಎತ್ತಿ ದೃಷ್ಟಿ ತೆಗೆದು ತೆಂಗಿನಕಾಯಿ ಹೊಡೆದು ಟಿವಿಗೆ ಹೂನಾರ ಹಾಕಿ ನಿನ್ನೆ ಸೆಲೆಬ್ರೇಷನ್ ಅದ್ದೂರಿಯಾಗಿತ್ತು. ಕೈಯಲ್ಲಿ ಕರ್ಪೂರ ಹಚ್ಕೊಂಡು ದೇವರಿಗೆ ಪೂಜೆ ಮಾಡುವ ರೀತಿ ನಿನ್ನೆ ಟಿವಿಗೆ ಸುಮಾರು ಜನ ಪೂಜೆ ಮಾಡಿದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಒಂದು ಸಿನಿಮಾ ಅಂತಲ್ಲ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿತ್ವ ಗುಣಕ್ಕೆ ಅವರೆಲ್ಲ ದಾಸರಾಗಿದ್ದಾರೆ. ಈ ತರ ಅಭಿಮಾನಿ ಬಳಗ ಸಂಪಾದನೆ ಮಾಡಿರುವುದು ಕಿಚ್ಚ ಸುದೀಪ್ ಮಾತ್ರ. ಈ ಕ್ರೇಜ್ ಬರ್ಬೇಕು ಅಂದ್ರೆ ಬ್ಲಡ್ ಅಲ್ಲಿ ದಮ್ಮಿರ್ಬೇಕು. ಅದು ಬಿಟ್ಟು ಬನ್ನೂರು ಕುರಿ ಚಾಕ್ನ ಸೆಂಟರ್ ಬ್ಯಾನರ್ ಗಳಲ್ಲಿ ತಮ್ಮ ಕ್ರೇಜ್ ತೋರಿಸ್ತೀವಿ ಅಂದ್ರೆ ಅದಾಗಲ್ಲ. ಇನ್ನು ಮ್ಯಾಕ್ಸ್ ದೊಡ್ಡಪ್ಪ ಬಿಲ್ಲಾರಂಗ ಭಾಷಾ ನೆಕ್ಸ್ಟ್ ಮಂತ್ ಅಖಾಡಕ್ಕೆ ಇಳಿಯುವ ಸಾಧ್ಯತೆ ಇದೆ. ಇನ್ನು ಬಿಲ್ಲಾರಂಗ ಭಾಷಾ ಏನಾದ್ರೂ ಬಂದ್ರೆ ದಾಸಪ್ಪನ ಜಂಗಮ ಗಂಟೆ ಕಿತ್ಕೊಂಡೋಗಿ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ಶಂಕ ಊದ್ಕೊಂಡು ಕೂತ್ಕೊಂಡ್ರು ಆಶ್ಚರ್ಯ ಏನಿಲ್ಲ. ಈ ಜನ್ಮದಲ್ಲಿ ಈ ತರ ಅಭಿಮಾನಿಗಳನ್ನು ಸಂಪಾದನೆ ಮಾಡ್ಬೇಕು ಅಂದ್ರೆ ಒಂದು ತಿಕ್ಕದಲ್ಲಿ ದಮ್ಮಿರ್ಬೇಕು. OT ಪ್ಯಾಕೆಟ್ ಬಿರಿಯಾನಿ ಕೊಟ್ಟು ಮಾತ್ರಕ್ಕೆ ಕ್ರೇಜ್ ಸೃಷ್ಟಿ ಆಗಕ್ಕೂ ಆಗಲ್ಲ, ಟ್ರೆಂಡ್ ಸೆಟ್ ಮಾಡಕ್ಕೂ ಆಗಲ್ಲ. ಕಿಚ್ಚ ಸುದೀಪ್ ಅಂದ್ರೆ ಕನ್ನಡದ ಆಸ್ತಿ. ಆಟಿಟ್ಯೂಡ್ ಜೊತೆಗೆ ಸೌಂಡ್ ಜಾಸ್ತಿನೇ ಇರುತ್ತೆ. ಇವರ ಕ್ರೇಜ್ ಬೀಟ್ ಮಾಡ್ಬೇಕು ಅಂದ್ರೆ ಇನ್ನೂ 10 ಸಲ ಕುಂಭಮೇಳಕ್ಕೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡ್ ಬಂದ್ರು ಆಗಲ್ಲ. ಥಿಯೇಟರ್ ನಲ್ಲಿ ಸೆಲೆಬ್ರೇಷನ್ ಮಾಡೋದು ವಾಡಿಕೆ. ಟಿವಿಯಲ್ಲಿ ಮ್ಯಾಕ್ಸ್ ಪ್ರಸಾರ ಆಗುವ ಸಂದರ್ಭದಲ್ಲಿ ಅವರಿಗೆ ಪೂಜೆ ಮಾಡಿ ಹಾರ ಹಾಕಿ ತೆಂಗಿನಕಾಯಿ ಹೊಡೆದು ಸೆಲೆಬ್ರೇಷನ್ ಮಾಡೋದು ಇದೆಯಲ್ಲ, ಅದು ಕಿಚ್ಚನಿಗೆ ಮಾತ್ರ ಇರೋ ಬೇಡಿಕೆ. ಮತ್ತೆ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.